ಇವತ್ತಿನ ಮಕ್ಕಳಿಗೆ ನಮ್ಮ ತಂದೆಗೆ ಏನು ಅಪೇಕ್ಷೆ ಇಟ್ಕೊಂಡಿದ್ದಾರೆ ಅನ್ನೋದೇ ಗೊತ್ತಿರೋದಿಲ್ಲ. ತನ್ನ ಅಪೇಕ್ಷೆಗಳನ್ನು ತಂದೆ ಪೂರ್ಣ ಮಾಡ್ತಾನೋ ಮಾಡೋದಿಲ್ವೋ, ಮಾಡಿದರೆ ಅವನು ತಂದೆ, ಇಲ್ಲದೇ ಇದ್ದರೆ ಇಲ್ಲ ಅನ್ನುವ ದೃಷ್ಟಿಯಲ್ಲಿ ತಂದೆ ತಾಯಿಗಳನ್ನು ಕಾಣ್ತಾ ಇದ್ದಾರೆಯೇ ಹೊರತು ಅವರ ಮನಸ್ಸಿನಲ್ಲಿರುವ ಶ್ರೇಷ್ಠವಾದ ಶುಭ ಆಕಾಂಕ್ಷೆಗಳನ್ನು ಈಡೇರಿಸಿದರೆ ನಾವು ಮಕ್ಕಳು, ಇಲ್ಲದೇ ಇದ್ದರೆ ನಾವಲ್ಲ ಅನ್ನುವ ಪ್ರಜ್ಞೆಯೇ ಇಲ್ಲದಂತಾಗಿದೆ. ಆ ಮಕ್ಕಳ ಇಚ್ಛೆಗೆ ವಿರುದ್ಧವಾಗಿ ನಡೆದರೆ ನಾವಿರೋದ ಕಷ್ಟ ಮನೆಯಲ್ಲಿ ಎನ್ನುವ ಭಯದಲ್ಲಿ ತಂದೆ ತಾಯಿಗಳಿದ್ದಾರೆ. ಮನೆಯಲ್ಲಿದ್ದರೂ ಜೈಲಿನೊಳಗಿದ್ದಂತಿದ್ದಾರೆ. ಹಿರಿಯರಾದರೂ ಕಿರಿಯರಂತಿದ್ದಾರೆ, ಕಿರಿಯರಾದರೂ ಮಕ್ಕಳು ಹಿರಿಯರಂತೆ ಮೆರೆಯುತ್ತಿದ್ದಾರೆ. ಇದು ದೊಡ್ಡ ದುರಂತ. ಹಿರಿಯರ ಶಾಸ್ತ್ರಕ್ಕೆ ಅನುಗುಣವಾದ, ಶಾಸ್ತ್ರಾನುಗುಣವಾದ ಅಪೇಕ್ಷೆಗಳನ್ನು ತಿಳಿದುಕೊಂಡು ಅದಕ್ಕೆ ತಕ್ಕಂತೆ ಹಿರಿಯರಿಗೆ ಅನುವರ್ತಿಯಾಗಿ ತಾನು ಅವರ ಆಕಾಂಕ್ಷೆಗಳನ್ನು ಸಾಕಾರ ಮಾಡುವುದರಲ್ಲಿ ತನ್ನ ದೊಡ್ಡಸ್ತಿಕೆ ಇದೆ. ಅದೇ ತನ್ನ ಜೀವನದ ಧ್ಯೇಯ, ತನ್ನ ಜೀವನದ ಗುರಿಯಾಗಿರಬೇಕು. ತನ್ನ ತಂದೆಯ ಅಪೇಕ್ಷೆಯನ್ನು ತಾನು ಪೂರ್ಣ ಮಾಡುವುದರೊಳಗಿದ್ದರೆ ನನ್ನದೇನೋ ಅನ್ನುವಂತಿಲ್ಲ, ಇವನೂ ತಂದೆ ಆಗ್ತಾನೆ. ಇವನ ಅಪೇಕ್ಷೆಯನ್ನು ಪೂರ್ಣ ಮಾಡುವಂತಹ ಮಕ್ಕಳು, ಮೊಮ್ಮಕ್ಕಳು, ಪರಿವಾರದವರೆಲ್ಲ ನಾಳೆ ಇವನನ್ನು ಅನುಸರಿಸಿದರೆ ಇವನೇನು ರಾಜ. ಮೊದಲು ಪ್ರಜೆಯಾಗುವುದಕ್ಕೆ, ಭೃತ್ಯನಾಗುವುದಕ್ಕೆ, ಸೇವಕನಾಗುವುದಕ್ಕೆ, ದಾಸನಾಗುವುದಕ್ಕೆ ಒಪ್ಪಬೇಕು. ಆಮೇಲೆ ತಾನೇ ರಾಜನಾಗ್ತಾನೆ.